लेकर आया हूँ आपके पास एक नवी कक्षा तृतीय भाषा हिंदी हिंदी वल्लरी में लगा हुआ एक नया पाठ है पर्यावरण बचाओ। और आशा करता हूँ कि मेरे चैनल पर बच्चों आपको 7वीं कक्षा के वीडियोस मिलेगी, ओके, और 8वीं कक्षा के वीडियो मिलेगी, 9वीं कक्षा के, 10वीं कक्षा के, और साथ ही साथ व्याकरण के वीडियो को भी आपको आसान से आप मेरे चैनल पर आप क्या कर सकते हैं कि प्राप्त कर सकते हैं। और इसलिए आप इन वीडियो को पाने के लिए आपको क्या करना है कि मेरे चैनल को सब्सक्राइब करना है, और वीडियो देखने के बाद आपको अच्छा लगा है तो एक लाइक कर सकते हैं, और आपके सुझाव ओपिनियन को आप कमेंट भी करने के लिए न भूलिए। ವಿದ್ಯಾರ್ಥಿಗಳೇ, ಇದು 9ನೇ ತರಗತಿಯಲ್ಲಿರ್ತಕ್ಕಂಥ ತೃತೀಯ ಭಾಷೆ ಹಿಂದಿ ವಲ್ಲರಿಯ ಒಂದು 7ನೆಯ ಪಾಠ ಪರ್ಯಾವರಣ ಬಚಾವ್ ಅಂತಕ್ಕಂಥ ಪಾಠವನ್ನು ತಂದಿದ್ದೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮದಲ್ಲಿ 7ನೇ ತರಗತಿ, 8, 9, 10ನೇ ತರಗತಿ ಅಷ್ಟೇ ಅಲ್ಲದೆ ಒಂದು ವ್ಯಾಕರಣದ ವಿಡಿಯೋಗಳ ಬಹಳಷ್ಟು ಒಂದು 300ಕ್ಕೂ ಹೆಚ್ಚು ವಿಡಿಯೋಗಳು ನನ್ನ ಚಾನಲ್ನಲ್ಲಿದ್ದಾವೆ. ತಾವುಗಳು ಆ ವಿಡಿಯೋಗಳನ್ನು ನೋಡಬಹುದು. ಸೊ ನೋಡಿದರೆ ತಮಗೆ ಇಷ್ಟ ಆದರೆ ಲೈಕನ್ನು ಕೊಡಿ. ಆ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಲು ಮರೆಯದಿರಿ. ಸೊ ಅದರಿಂದನೇ ನಮಗೆ ಒಂದು ಪ್ರೇರಣೆ ಸಿಗುತ್ತೆ, ಸ್ಫೂರ್ತಿ ಸಿಗುತ್ತೆ, ಇನ್ನೂ ಹೆಚ್ಚು ವಿಡಿಯೋಗಳನ್ನು ಪರಿಣಾಮಕಾರಿಯಾಗಿ ಮಾಡಬೇಕಂತಕ್ಕಂಥದ್ದು. ಓಕೆ, ಸೊ ಅಷ್ಟೇ ಅಲ್ಲದೆ ತಮ್ಮ ಗೆಳೆಯರ ಬಳಗದಲ್ಲಿನೂ ಕೂಡ ತಾವುಗಳು ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಠವನ್ನು ಶುರು ಮಾಡೋಣ. बच्चों, इस पाठ की रूपरेखा में हम इन निम्न बिंदुओं पर चर्चा करेंगे. ವಿದ್ಯಾರ್ಥಿಗಳೇ, ಈ ಪಾಠವು ಈ ಕೆಳಗಿನ ಬಿಂದುಗಳ ಮೇಲೆ, ಸಾಂಕೇತಿಕ ಬಿಂದುಗಳ ಮೇಲೆ ನಾವು ಏನು ಮಾಡೋಣಪ್ಪ ಅಂದರೆ ತಿಳಿದುಕೊಳ್ಳಲಿಕ್ಕೆ ಪಾಠವನ್ನು ಮನಗಾಣಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳೋಣ ಪಾಠದ ವಿಧ. ಈ ಪಾಠ ಯಾವ ವಿಧದಲ್ಲಿದೆ ಅಂತಕ್ಕಂಥದ್ದನ್ನು ತಿಳಿಯೋಣ. ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಆಶಯ. ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಿದೆ ಅದನ್ನು ಸ್ವಲ್ಪ ನಾವೇನು ಮಾಡೋಣ, ಅರ್ಥೈಸಿಕೊಳ್ಳೋಣ. ಮುಂದೆ ಇರ್ತಕ್ಕಂಥದ್ದು ಕವಿ ಪರಿಚಯ. ಸೊ ಈ ಒಂದು ಪಾಠವನ್ನು ಕವಿತೆ ವಿಧದಲ್ಲಿದೆ. ಸೊ ಹೀಗಾಗಿ ಈ ಪಾಠವನ್ನು ಬರೆದಿರ್ತಕ್ಕಂಥ ಕವಿಯ ಒಂದು ಪರಿಚಯವನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಕಡೆಗೆ ಪಾಠದ ಪದ್ಯದ ಭಾವಾರ್ಥವನ್ನು ಖಂಡವಾಗಿ ನಾವು ಏನು ಮಾಡೋಣ, ಖಂಡ ವಿಧಾನದಲ್ಲಿ ನೋಡ್ಕೊಂಡು ಬರೋಣ. ಕಡೆಗೆ ಇರ್ತಕ್ಕಂಥದ್ದು ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದ ಚಟುವಟಿಕೆಗಳ ಕುರಿತು ಕೂಡ ನಾವು ಏನು ಮಾಡೋಣಪ್ಪ ಅಂದರೆ ಪ್ರಶ್ನೋತ್ತರಗಳನ್ನು ಒಂದ್ಸರಿ ನೋಡ್ಕೊಂಡು ಬಂದರೆ ಸೊ ಒಟ್ಟಾರೆಯಾಗಿರ್ತಕ್ಕಂಥ ಪರ್ಯಾವರಣ ಬಚಾವ್ ಅಂತಕ್ಕಂಥ ಪಾಠದ ಮುಖ್ಯವಾಗಿರ್ತಕ್ಕಂಥ ತಿರುಳು ನಮ್ಗೆ ಅರ್ಥ ಆಗುತ್ತೆ. ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದ್ರೂ ಕೂಡ ನಾವು ನಿಶ್ಚಿಂತರಾಗಿ ಇದ್ಕೊಂಡು ಚೆನ್ನಾಗಿ ಬರೆದು ಅಂಕಗಳನ್ನು ಗಳಿಸಿಕೊಳ್ಳಬಹುದು. ತಡ ಮಾಡೋದು ಬೇಡ, ಸಾಗುವ ಮೊದಲನೇ ಬಿಂದುವಿನ ಕಡೆಗೆ. ಸೊ ಮೊದಲನೇ ಬಿಂದುವಲ್ಲಿ ಹೀಗಿದೆ, ಯಹ ಪಾಠ ಕವಿತಾ ವಿಧಾ ಕಾ ಹೇ. ಸೊ ನಿಮ್ಗೆ ಹೇಳಿದ್ದೀನಿ ಮೊದಲನೇ ಏನಪ್ಪ ಅಂದರೆ ಪರ್ಯಾವರಣ ಬಚಾವೋ ಈ ಒಂದು ಪಾಠ ಕವಿತೆ ವಿಧದಲ್ಲಿದೆ, ಪದ್ಯ ವಿಧದಲ್ಲಿದೆ. ಇದು ಒಂದು ಪಾಯಿಂಟ್ ಏನಾಯ್ತಪ್ಪ ಅಂದರೆ ಕ್ಲಿಯರ್ ಆಯಿತು. ಏನೇ ಪರ್ಯಾವರಣ ಬಚಾವ್ ಪಾಠ ಕವಿತಾ ವಿಧಾ ಕಾ ಹೇ. ಹಾಗಾದ್ರೆ ಪರ್ಯಾವರಣ ಅಂದರೆ ಪರಿಸರ, ಬಚಾವ್ ಅಂದರೆ ಉಳಿಸಿ, ಸಂರಕ್ಷಿಸಿ, ಪರಿಸರವನ್ನು ಉಳಿಸಿ, ಪರಿಸರವನ್ನು ರಕ್ಷಿಸಿ ಅಂತಕ್ಕಂಥದ್ದು ಅರ್ಥ ಆಗತ್ತೆ ಈ ಶೀರ್ಷಿಕೆ. ಹಾಗಾದ್ರೆ ಈ ಕವಿತೆಯನ್ನು ಬರೆದಿರ್ತಕ್ಕಂಥ ಕವಿಯ ಹೆಸರು ಡಾಕ್ಟರ್ ಪರಶುರಾಮ್ ಶುಕ್ಲ. ಸೊ ಡಾಕ್ಟರ್ ಪರಶುರಾಮ್ ಶುಕ್ಲ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಈ ಪರ್ಯಾವರಣ ಬಚಾವ್ ಅಂತಕ್ಕಂಥ ಕವಿತೆಯನ್ನ ಬರೆದಿದ್ದಾರೆ. ನೋಡೋಣ ಆಶಯದಲ್ಲಿ ಏನಿದೆ ಅಂತಕ್ಕಂಥದ್ದು. ಇದರದ್ದು ಉದ್ದೇಶ ಬಂದ್ಬಿಟ್ಟು ಹೀಗಿದೆ ಮಕ್ಕಳೇ. ಆಶಯ, ಪರಿಸರ ಕೆ ಬಿನಾ ಮಾನವ ಕಾ ಜೀವನ್ ಅಸಂಭವ ಹೇ. ಪರಿಸರ ಇಲ್ಲದೆ ಇದ್ರೆ ಮನುಷ್ಯನ ಜೀವನ ಏನಾಗದಪ್ಪ ಅಂದ್ರೆ ಅಸಂಭವವಾಗಿದೆ, ಕಷ್ಟನೇ ಇದೆ. ಶುದ್ಧ ಪರ್ಯಾವರಣ ಜೀವ ಜಗತ್ ಕೆ ಲಿಯೇ ಅವಶ್ಯಕ ಹೇ. ಪರಿಶುದ್ಧವಾಗಿರ್ತಕ್ಕಂಥ ಪರಿಸರ, ನಿರ್ಮಲವಾಗಿರ್ತಕ್ಕಂಥ ಪರಿಸರ ಇಡೀ ಜೀವ ಜಗತ್ತಿಗೆ ಅದು ಅತಿ ಅವಶ್ಯಕವಾಗಿ ಬೇಕೇ ಬೇಕು. आजकल जल, वायु और ध्वनि का प्रदूषण निरंतर बढ़ते जाने के कारण ಪರಿಸರ का संतुलन बिगड़ रहा है. ಆದ್ರೆ ಇವತ್ತೇನಾಗಕತ್ತದಪ್ಪ ಅಂದ್ರೆ ನೀರು, ಗಾಳಿ, ಧ್ವನಿ, ಶಬ್ದ ಇವುಗಳು ಏನಾಗಕತ್ತ ಅಂದ್ರೆ ಪ್ರದೂಷಣ ಅಂದ್ರೆ ಮಾಲಿನ್ಯ, ಇವುಗಳು ಮಲಿನವಾಗ್ತಾ ಇದ್ದಾವೆ, ಮಾಲಿನ್ಯ ಆಗ್ತಾ ಇದ್ದಾವೆ. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಪರಿಸರದಲ್ಲಿರ್ತಕ್ಕಂಥ ಸಮತೋಲನ, ಬ್ಯಾಲೆನ್ಸ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ತಪ್ಪಲಿಕ್ಕತ್ತದ. इसलिए पर्यावरण की रक्षा करना सबका आद्य कर्तव्य है. ಈ ಒಂದು ಪರಿಸರದಲ್ಲಿರ್ತಕ್ಕಂಥ ಸಮತೋಲನವನ್ನ ಹದಗೆಡ್ತಾ ಇರೋದ್ರಿಂದ ನಮ್ಮೆಲ್ಲರ ಆದ್ಯ ಕರ್ತವ್ಯ, ಮೊದಲನೇ ಆಗಿರ್ತಕ್ಕಂಥ ರಿಸ್ಪಾನ್ಸಿಬಿಲಿಟಿ ಏನಪ್ಪ ಅಂದ್ರೆ पर्यावरण की रक्षा, ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. प्रस्तुत कविता में शुक्ल जी ने इस ज्वलंत समस्या की ओर हमारा ध्यान आकर्षित किया है. ಈ ಹಾಡಿನಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಡಾಕ್ಟರ್ ಪರಶುರಾಮ್ ಶುಕ್ಲರವರು ಈ ಒಂದು ಜ್ವಲಂತ ಸಮಸ್ಯೆ, ಯಾವ ಜ್ವಲಂತ ಸಮಸ್ಯೆ, ಪರ್ಯಾವರಣ ಪ್ರದೂಷಣ, ಪರಿಸರ ಮಾಲಿನ್ಯದ ಒಂದು ಸಮಸ್ಯೆಯ ಕುರಿತು, ಜೀವಂತ ಸಮಸ್ಯೆಗಳ ಕುರಿತು ನಮ್ಮ ಗಮನವನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಆ ಕಡೆ ಕೇಂದ್ರೀಕರಿಸಿದ್ದಾರೆ. ಸೊ ನಿಜಕ್ಕೂ ಕೂಡ ಈ ಒಂದು ಪದ್ಯವನ್ನು ಓದಿದ ನಂತರ ನಮಗೆ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಅಗತ್ಯತೆ ಏನಿದೆ ಅಂತಕ್ಕಂಥದ್ದು ನಮಗೆ ಏನಾಗ್ತದಪ್ಪ ಅಂದ್ರೆ ಅರಿವಾಗ್ತದ.
ಇಲ್ಲಿಯವರೆಗೆ ನಾವೇನ್ ಮಾಡಿದ್ದೀವಿ, ಪದ್ಯದ ಆಶಯ ಉದ್ದೇಶದ ಬಗ್ಗೆ ತಿಳಿದುಕೊಂಡಿವಿ. ಸ್ವಲ್ಪ ಮುಂದೆ ಹೋಗುವ. ಇದೇನಪ್ಪ ಅಂದ್ರೆ ಇವತ್ತು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹೇಳಿದಾರು ಜಲ್ ವಾಯು ಧ್ವನಿ ಅಂದ್ರೆ ನೀರಾಗಿರಬಹುದು, ಗಾಳಿ ಆಗಿರಬಹುದು, ಶಬ್ದದ ಪರಿಸರ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ಶಬ್ದದ ಮಾಲಿನ್ಯ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಏನಾಗ್ಲಕ್ಕತ್ತದಪ್ಪ ಅಂದ್ರೆ ಪರಿಸರದಲ್ಲಿನ ಒಂದು ಸಮತೋಲನ ಹದಗೆಡ್ತಾ ಇದೆ. ಸೊ ಆ ಒಂದು ಹದಗೆಡ್ತಕ್ಕಂಥ ಸಮಸ್ಯೆ ಕುರಿತು ನಿಮ್ಮ ಒಂದು ಗಮನವನ್ನ ಕೇಂದ್ರೀಕರಣ ಮಾಡ್ಲಿಕ್ಕೆ ಕವಿಯವರು ಏನ್ ಮಾಡಿದಾರಪ್ಪ ಅಂದ್ರೆ ನೀವೆಲ್ಲರೂ ಕೂಡ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು. ಆ ಪರಿಸರ ಸಂರಕ್ಷಣೆ ಅಗತ್ಯತೆಯನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಈ ಒಂದು ಪದ್ಯದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಹೇಳಿದ್ದಾರೆ. ಸೊ ಅದರ ಒಂದು ಆಶಯಗಳ ಬಗ್ಗೆ ನಾವ್ ಏನ್ ಮಾಡ್ಕೊಂಡು ಬರೋಣ, ಸ್ವಲ್ಪ ಮಟ್ಟಿಗೆ ತಿಳಿಯೋಣ. ಇದು ಪರಿಸರದಲ್ಲಿರ್ತಕ್ಕಂಥ ಅಸಮತೋಲನ ಇದೆ, ಅದನ್ನ ನಾವೆಲ್ಲರೂ ಕೂಡ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನವನ್ನ ಮಾಡುವ. ಸೊ ನೆಕ್ಸ್ಟ್ ಬಂತು ಏನಪ್ಪಾ ಅಂತಂದ್ರೆ ಕವಿ ಪರಿಚಯ. ಸೊ ಏನೆಲ್ಲ ಕವಿ ಪರಿಚಯದಲ್ಲಿ ಇದೆ ಅಂತಂದ್ರೆ डॉक्टर परशुराम शुक्ल जी का जन्म जून 6, 1947 को उत्तर प्रदेश के कानपुर में हुआ था. ಕವಿ ಡಾಕ್ಟರ್ ಪರಶುರಾಮ್ ಶುಕ್ಲ ಅವರು ಜನ್ಮವನ್ನು ಹೊಂದಿರತಕ್ಕಂಥದ್ದು 6 ಜೂನ್ 1947ರಲ್ಲಿ. ಎಲ್ಲಿ ಅಂದ್ರೆ ಉತ್ತರ ಪ್ರದೇಶ ರಾಜ್ಯದ ಕಾನ್ಪುರ್ನಲ್ಲಿ. ಆ ಪ್ರಸಿದ್ಧ ಬಾಲ ಸಾಹಿತ್ಯಕಾರ ಹೈ. ಇವರು ಪ್ರಮುಖವಾಗಿರ್ತಕ್ಕಂಥ ಸುಪ್ರಸಿದ್ಧ ಬಾಲ ಸಾಹಿತ್ಯಕಾರರಾಗಿದ್ದರು. ಭಾರತೀಯ ವನ್ಯಜೀವ್ ಕೃತಿ ಪರ್ ಆಪ್ಕೋ ಪುರಸ್ಕಾರ ಪ್ರಾಪ್ತ ಹುವಾ ಹೈ. ಇವರು ಒಂದು ಕೃತಿಯನ್ನ ಬರೆದಿದ್ರು, ಭಾರತೀಯ ವನ್ಯಜೀವ್ ಅಂತಕ್ಕಂಥದ್ದು. ಇದಕ್ಕೆ ಪುರಸ್ಕಾರ ಬಹುಮಾನನೂ ಕೂಡ ಸಿಕ್ಕದ. इसके अलावा समाज कल्याण मंत्रालय, पर्यावरण एवं वन मंत्रालय, भारत सरकार नई दिल्ली से आपको सम्मानित किया गया है. ಬರೀ ಪುರಸ್ಕಾರ ಅಷ್ಟೇ ಅಲ್ಲ, ಒಂದು ಸಮಾಜ ಕಲ್ಯಾಣ ಇಲಾಖೆದಿಂದಾಗಿರ್ಬೋದು, ಪರಿಸರ ಇಲಾಖೆ ನಮ್ಮ ಭಾರತ ಸರ್ಕಾರ ಹೊಸದಿಲ್ಲಿಯವರು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಇವರಿಗೆ ಸಮ್ಮಾನ ಗೌರವವನ್ನು ಪಟ್ಟಿದ್ದಾರೆ ಡಾಕ್ಟರ್ परशुराम शुक्ल ಅವರಿಗೆ. ಹಿಂದಿ ಅಕಾಡೆಮಿ ಹೈದರಾಬಾದ್ ಸಹಿತ ಅನೇಕ ಸಂಸ್ಥಾओं द्वारा आप पुरस्कृत है. ಒಂದು ಹಿಂದಿ ಅಕಾಡೆಮಿ ಹೈದರಾಬಾದ್ ಅಲ್ಲಿ ಒಂದು ನಮ್ಮ ಹಿಂದಿ ಸಂಸ್ಥೆ ಇದೆ, ಅಲ್ಲಿನೂ ಕೂಡ ಏನ್ ಮಾಡಿದಾರಪ್ಪ ಅಂತಂದ್ರೆ ಸೊ ಆ ಸಂಸ್ಥೆಯವರು ಕೂಡ ಡಾಕ್ಟರ್ ಪರಶುರಾಮ್ ಶುಕ್ಲ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಈ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೆನಪಿಟ್ಕೊಳ್ತಕ್ಕಂಥದ್ದು ಭಾರತೀಯ ವನ್ಯಜೀವ. ಓಕೆ, ಈ ಭಾರತೀಯ ವನ್ಯಜೀವ ಕೃತಿಗೆನೆ ಅವ್ರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ಪುರಸ್ಕಾರ ಸಿಕ್ಕಿದೆ. ಮತ್ತು ಇವರು ಸುಪ್ರಸಿದ್ಧವಾಗಿರ್ತಕ್ಕಂಥ ಬಾಲ ಸಾಹಿತ್ಯಕಾರರು ಅಂತ ಹೇಳ್ತೀವಿ. ಯಾರು? ಡಾಕ್ಟರ್ ಪರಶುರಾಮ್ ಶುಕ್ಲ. ಇನ್ನು ಮುಂದೆ ಹೋಗುವ. ಮುಂದೆ ಇದೆ ಹೊಸ ಪದಗಳ ಅರ್ಥದಲ್ಲಿ. ಬಹಳಷ್ಟೇನಿಲ್ಲ, ಒಂದು 5-6 ಅಷ್ಟೇ ಇದಾವೆ. ಮಾಂಗ್ ಅಂದ್ರೆ ಚಾಹ, ಯಾಚನಾ, ಅವಶ್ಯಕತಾ, ಡಿಮ್ಯಾಂಡ್ ಅಂತ ಕರಿತೀವಿ. ಸೋಂದಿ ಮಿತ್ತಿ ಅಂದ್ರೆ ಸುಗಂಧಿತ್, ಖುಷ್ಬೂದಾರ್, ಸುಗಂಧಿತವಾಗಿರ್ತಕ್ಕಂಥದ್ದು. ಜಲವಾಯು ಅಂದ್ರೆ ಮೌಸಮ್, ಕ್ಲೈಮೇಟ್, ಹವಾಮಾನ. ಆಮೇಲೆ ಶೋರ್ ಅಂದ್ರೆ ಕೋಲಾಹಲ, ಊಂಚಿ ತೀಖಿ ಆವಾಜ್, ಗದ್ದಲ, ಚಿರಾಟ್ ಅಂತ ಕರಿತೀರಲ್ಲ ಅದು. ರೋಪ್ನ ಅಂದ್ರೆ ಲಗಾನ, ಹಚ್ಚುವುದು. ಶಪಥ್ ಅಂದ್ರೆ ವಾದ, ಪ್ರತಿಜ್ಞೆ ಅಂದ್ರೆ ಪ್ರತಿಜ್ಞೆಯನ್ನ ಗೈಯೋದಕ್ಕೆ ಶಪಥ್ ವಾದ ಅಂತ ಕರಿತೀವಿ. ಇದು ಇತ್ತು 7ನೆಯ ಪಾಠ ಪರ್ಯಾವರಣ ಬಚಾವೋ ಪಾಠದಲ್ಲಿರ್ತಕ್ಕಂಥ ಒಂದು ಹೊಸ ಪದಗಳ ಅರ್ಥ. ओके बच्चों, शुरू करेंगे कविता का वाचन पर. और पहले इस कविता को वाचन कर लेंगे. पर्यावरण बचाओ कविता में क्या है और क्या, एक बार आदर्श वाचन करने के लिए हम प्रयास करेंगे. सो कविता इस प्रकार है. आज समय की मांग यही है, पर्यावरण बचाओ. तब तक जीव है जगत में, जब तक जग में पानी, जब तक वायु शुद्ध रहती है, सोंधी मिट्टी रानी, तब तक मानव का जीवन है, यह सबको समझाओ. ध्वनि, मिट्टी, जलवायु आदि जीव जगत के मित्र सभी, इनकी रक्षा करना अब कर्तव्य हमारा. शोर और मिट्टी का संकट दूर करेंगे सारा. एक वृक्ष यदि कट जाए तो 11 वृक्ष लगाओ. एक वृक्ष हम नित रोपेंगे, आज शपथ यह खाओ. आज समय की मांग यही है, पर्यावरण बचाओ. ಸೊ ಈ ತರನಾಗಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಹಾಡನ್ನು ಒಂದು ಸಾರಿ ಹಾಡಿನ ಧಾಟಿಯಲ್ಲಿ ಓದಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಈಗ ಒಂದೊಂದೇ ಸಾಲವನ್ನು ನಾವು ಏನು ಮಾಡೋಣಪ್ಪ ಅಂದ್ರೆ ಕವಿತೆಯ ಭಾವಾರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಮೊದಲ 2 ಸಾಲುಗಳು ಹೀಗಿದ್ದಾವೆ. ಆಜ್ ಸಮಯ ಕಿ ಮಾಂಗ್ ಯಹಿ ಹೇ, ಪರ್ಯಾವರಣ ಬಚಾವೋ. ತುಂಬ ಸರಳವಾಗಿರ್ತಕ್ಕಂಥ ಸಾಲುಗಳಿದ್ದಾವೆ. ಇಲ್ಲಿರ್ತಕ್ಕಂಥ 1-2 ಶಬ್ದಗಳಿದ್ದಾವೆ. ಸೊ ಫಸ್ಟ್ ಆಫ್ ಆಲ್ 1ನೇ ಶಬ್ದ ಯಾವುದಪ್ಪ ಅಂತಂದರೆ ಅದು ಮಾಂಗ್ ಅಂತಕ್ಕಂಥದ್ದು. ಈ ಮಾಂಗ್ ಅಂತಕ್ಕಂಥ ಶಬ್ದದ ಅರ್ಥ ಏನಪ್ಪಾ ಅಂತಂದ್ರೆ ಚಾಹ, ಯಾಚನಾ, ಅವಶ್ಯಕತಾ
ಚಾಹ ಯಾಚನಾ ಅವಶ್ಯಕತಾ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮಾಂಗ್ ಪದದ ಒಂದು ಅರ್ಥ. ಎರಡನೇ ಶಬ್ದ ಇತ್ತು ಪರ್ಯಾವರಣ ಅಂತಕ್ಕಂಥದ್ದು ಒಂದಿದೆ. ಸೊ ಪರ್ಯಾವರಣ ಅಂತಂದ್ರೆ ಚಾರೋ ಓರ್ ಕಿ ಸ್ಥಿತಿ ಯಾ ಜೈವ ಮಂಡಲ ಅಂತಾನು ಕೂಡ ಕರಿತೀವಿ. ನಮ್ಮ ಸುತ್ತಮುತ್ತಲಿನ ನಾಲ್ಕು ಕಡೆ ಒಂದು ವಾತಾವರಣಕ್ಕೆ ಏನಂತ ಕರಿತೀವಿ, ಪರ್ಯಾವರಣ ಅಂತ ಕರಿತೀವಿ. ಸೊ ಅದನ್ನ ಹಿಂದಿಯಲ್ಲಿ ಜೈವ ಮಂಡಲ ಅಂತಾನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಈ ಎರಡು ಸಾಲುಗಳಲ್ಲಿ ಏನ್ ಕವಿ ನಮ್ಗೆ ಹೇಳಿದಾರಪ್ಪ ಅಂತಂದ್ರೆ, कवि यह कह रहे हैं कि आज की वर्तमान समय में एक ही मांग की आवाज गूंज उठ रही है. ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ವರ್ತಮಾನ ದಿನಗಳಲ್ಲಿ ಎಲ್ಲ ಕಡೆನೂ ಒಂದೇ ಒಂದು ಬೇಡಿಕೆಯ ಧ್ವನಿ ಕೇಳಿ ಬರ್ತಾ ಇದೆ. ಅದೇ ಏನಿದೆಪ್ಪ ಅಂತಂದ್ರೆ ಪರ್ಯಾವರಣ ಬಚಾವೋ, ಪರಿಸರವನ್ನ ಸಂರಕ್ಷಿಸಿ ಪರಿಸರವನ್ನ ಉಳಿಸಿ ಅಂತಕ್ಕಂಥ ಮಾತು ಜಗತ್ತಿನ ಪ್ರತಿ ಮೂಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆಪ್ಪ ಅಂದ್ರೆ ಕೇಳಿ ಬರ್ತಾ ಇದೆ. ಓಕೆ, आज समय की मांग यही है पर्यावरण बचाओ. ಈ ದಿನ ಜಗತ್ತಿನ ಎಲ್ಲ ಕಡೆನೂ ಕೂಡ ಕೇಳಿ ಬರ್ತಕ್ಕಂಥ ಒಂದು ಬೇಡಿಕೆ ಅವಶ್ಯಕತೆ ಏನಪ್ಪ ಅಂದ್ರ ಪ್ರದೂಷಣಗೊಳ್ತಕ್ಕಂಥ ಮಾಲಿನ್ಯವನ್ನಗೊಳ್ತಕ್ಕಂಥ ಪರಿಸರವನ್ನ ನಾವೇನ್ ಮಾಡ್ಬೇಕಾಗಿದೆ, ರಕ್ಷಣೆ ಮಾಡಬೇಕಾಗಿದೆ. ಈ ರಕ್ಷಣೆಯ ಕೂಗು ಎಲ್ಲ ಕಡೆನೂ ಕೂಡ ಕೇಳಿ ಬರ್ತಾ ಇದೆ. ಪದ್ಯದ ಮುಂದಿನ ಸಾಲುಗಳು ಹೀಗಿದಾವೆ. तब तक जीव है जगत में जब तक जग में पानी, जब तक वायु शुद्ध रहती है सौंधी मिट्टी रानी, तब तक मानव का जीवन है यह सबको समझाओ. ಈ ಒಂದು ಸಾಲುಗಳಲ್ಲಿರ್ತಕ್ಕಂಥ ಹೊಸ ಪದಗಳು. ಜೀವ ಅಂದ್ರೆ ಪ್ರಾಣಿ. ಓಕೆ, ಸೋಂದಿ ಮಿಟ್ಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ಸುಗಂಧಿತ ಖುಷ್ಬುದಾರ್ ಅಂತ ಕರಿತೀವಿ. ನೆಕ್ಸ್ಟ್ ಜೀವನ್ ಅಂದ್ರೆ ಜಿಂದಗಿ. ಇಲ್ಲಿ ಕವಿನೂ ಕೂಡ ಇಲ್ಲಿನೂ ಕೂಡ ಈ ತರನಾಗಿ ಏನ್ ಮಾಡಿದಾನಪ್ಪ ಅಂದ್ರೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಕವಿಯ ಒಂದು ಸಂದೇಶ. ಕವಿ ಯಹ ಕಹ ರಹೆ ಕಿ ಜಬ್ ತಕ್ ಹಮಾರಿ ಪ್ರಕೃತಿ ಮೇ ಪಾನಿ ಕೆ ಸ್ರೋತ್ रहेंगे. ಇದು ನೆನಪು ಇಟ್ಕೊಳ್ತಕ್ಕಂಥದ್ದು. ಜಬ್ ತಕ್ ಹಮಾರೆ ಇಸ್ ಪ್ರಕೃತಿ ಮೇ ಪಾನಿ ಕೆ ಸ್ರೋತ್ रहेंगे ತಬ್ ತಕ್ ಹಮಾರೆ ಜೀವ ಜಂತು ವರ್ಗ ಸುರಕ್ಷಿತ್ रहेंगे. ಎಲ್ಲಿವರೆಗೆ ಈ ಭೂಮಿಯಲ್ಲಿ ನೀರಿನ ಮೂಲಗಳಿದಾವಲ್ಲ ಅಲ್ಲಿವರೆಗೆ ಮಾತ್ರ ಜೀವ ಜಂತುಗಳು ಸುರಕ್ಷಿತವಾಗಿ ಬದುಕುಳಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟ್. ಎರಡನೇದು ವಾತಾವರಣ ಮೇ ಜಬ್ ತಕ್ ವಾಯು ಶುದ್ಧ रहेगी. ಈ ಪರಿಸರದಲ್ಲಿ ಎಲ್ಲಿಯವರೆಗೂ ಕೂಡ ಗಾಳಿ ಶುದ್ಧವಾಗಿರ್ತದಲ್ಲ ತಬ್ ತಕ್ ಹಿ ಮಾನವ ಕಾ ಜೀವನ್ ಅಸ್ತಿತ್ವ ಮೇ रहेगा. ಅಲ್ಲಿವರೆಗೆ ಮಾತ್ರ ಏನಾಗ್ತದಪ್ಪ ಅಂದ್ರೆ ಮನುಷ್ಯನ ಅಸ್ತಿತ್ವ ಈ ಭೂಮಿ ಮೇಲೆ ಜೀವಂತವಾಗಿದೆ. ಕವಿ ಶುದ್ಧ ವಾಯು ಕೋ ಸೋಂದಿ ಮಿಟ್ಟಿ ಕಹೆ ಹೇ. ಸೊ ಇಲ್ಲಿ ಕವಿ ಏನ್ ಮಾಡಿದಾರಪ್ಪ ಅಂದ್ರೆ ಪರಿಶುದ್ಧವಾದ ಗಾಳಿಗೆ ಏನಂತ ಕರೆದಿದ್ದಾರೆ, ಸೋಂದಿ ಮಿಟ್ಟಿ. ಸೋಂದಿ ಮಿಟ್ಟಿ ಅಂದ್ರೆ ಏನಪ್ಪಾ ಅಂದ್ರ ಖುಷ್ಬುದಾರ್ ಸುಗಂಧಿತ್ ಮಿಟ್ಟಿ. ಸೊ ಅದನ್ನ ಸುವಾಸನೆ ಭರಿತವಾಗಿರ್ತಕ್ಕಂಥ ಮಣ್ಣಿಗೆ ಶುದ್ಧ ಗಾಳಿಯನ್ನ ಕವಿ ಏನ್ ಮಾಡಿದ್ದಾರೆ, ಹೋಲಿಕೆಯನ್ನ ಮಾಡಿದ್ದಾರೆ. ಯಹ ಬಾತ್ ಸಬ್ಕೋ ಸಮಜ್ನಾ ಚಾಹಿಯೆ. ಈ ಮಾತು ಎಲ್ಲರಿಗೂ ಕೂಡ ಏನಾಗಬೇಕಾಗಿದೆ, ತಿಳಿಬೇಕಾಗಿದೆ. ಸಿಂಪಲ್ ಆಗಿರ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಏನಿದೆ, ಜಬ್ ತಕ್ ಹಮಾರಿ ಪ್ರಕೃತಿ ಮೇ ಪಾನಿ ಕೆ ಸ್ರೋತ್ रहेंगे तब तक ही जीव जंतु सुरक्षित रहेंगे और जब तक वायु शुद्ध रहेंगी तब तक ही मानव का जीवन अस्तित्व में रहेगा. और कवि शुद्ध वायु को सौंधी मिट्टी कहा है और इन दोनों पानी और वायु के बारे में महत्व के बारे में कवि यहाँ पर समझाया गया है. ಸೊ ಇಲ್ಲಿ ಪ್ರಕೃತಿಯಲ್ಲಿ ನೀರು ಮತ್ತು ಗಾಳಿಯ ಮಹತ್ವವನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಕವಿ ಅವರು ಇದರಲ್ಲಿ ಹೋಲಿಕೆಯನ್ನ ಮಾಡಿದ್ದಾರೆ. ನೋಡ್ಬೇಕು, ನಮ್ಮ ಮನುಷ್ಯನ ಜೀವನವನ್ನ ನಡಿಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ ಎರಡು ಅಂಶಗಳು ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದು ನೀರು. ಈ ನೀರು ಅಸ್ತಿತ್ವದಲ್ಲಿ ಇತ್ತಂದ್ರೆ ಮಾತ್ರ ಈ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಜೀವರಾಶಿಗಳು ಬದುಕಲಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ಪರಿಶುದ್ಧವಾದ ಗಾಳಿ, ಆ ಪರಿಶುದ್ಧವಾದ ಗಾಳಿ ಇದ್ರೇನೆ ಮನುಷ್ಯ ಏನ್ ಮಾಡಬಹುದು, ಉಸಿರಾಡಬಹುದು, ಜೀವನವನ್ನ ನಿಭಾಯಿಸಬಹುದು. ಇವೆರಡರ ಮಹತ್ವಗಳನ್ನ ಕವಿ ಮೊದಲ ಒಂದು ಏನ್ ಮಾಡಿದ್ದಾರೆ, ಕಾವ್ಯಾಂಶದಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ, ನೀರು ಮತ್ತು ಗಾಳಿಯ ಒಂದು ಮಹತ್ವ. ಸೊ ತಮಗೆ ತಿಳಿತು ಅಂತ ಅನ್ಕೊಂಡಿದ್ದೀನಿ. ಪದ್ಯದ ಮುಂದಿನ ಸಾಲುಗಳು ಹೀಗಿದ್ದಾವೆ. ध्वनि मिट्टी जलवायु आदि जीव जगत के मित्र सभी इनकी रक्षा करना अब कर्तव्य हमारा शोर और मिट्टी का संकट दूर करेंगे सारा. ಸೊ ಈ ಸಾಲುಗಳಲ್ಲಿರ್ತಕ್ಕಂಥ ಹೊಸ ಪದಗಳು ಏನದವಪ್ಪ ಅಂದ್ರೆ ಜಲವಾಯು ಅಂದ್ರೆ ಮೌಸಮ್, ಕ್ಲೈಮೇಟ್, ಹವಾಮಾನ ಅಂತ ಕರಿತೀವಿ. ಶೋರ್ ಇದೆ, ಶೋರ್ ಅಂದ್ರೆ ಉನ್ಸಿ ಅವ್ರ ತೀಖಿ ಆವಾಜ್. ಸೊ ಜೋರಾಗಿರ್ತಕ್ಕಂಥ ಶಬ್ದವನ್ನ ಶೋರ್ ಅಂತಾರೆ. ಗದ್ದಲ, ಅದನ್ನ ಕೋಲಾಹಲ ಅಂತಾನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಸಂಕಟ್ ಅಂತ ಇದೆ, ಸಂಕಟ್ ಅಂದ್ರೆ ವಿಪತ್ತಿ, ತಕ್ಲೀಫ್, ಸಂಕಷ್ಟ, ಓಕೆ, ತೊಂದರೆ ಅಂತ ಕರಿತೀವಿ. ಸೊ ಈ ಸಾಲುಗಳಲ್ಲಿ ಕೂಡ ಕವಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಧ್ವನಿ ಮಿಟ್ಟಿ ಜಲವಾಯು ಆದಿ ಅಂಶ ಹಮಾರೆ ಜೀವ ಜಗತ್ತಿಗೆ ಮಿತ್ರ ಹೇ. ಓಕೆ, ಶಬ್ದ ಆಗಿರಬಹುದು, ಮಣ್ಣಾಗಿರಬಹುದು, ಹವಾಮಾನ ಆಗಿರಬಹುದು, ಇವೆಲ್ಲವುಗಳು ಕೂಡ ಏನಾಗಿದ್ದಾವಪ್ಪ ಅಂದ್ರೆ ಸಕಲ ಜೀವರಾಶಿಗಳ ಒಂದು ಸಹೋದರರಾಗಿದ್ದಾರೆ, ಅವರ ಒಂದು ಭಾಗವಾಗಿದ್ದಾರೆ.
इन सबका ಸಂರಕ್ಷಣ करना हमारा कर्तव्य है। ಈ ಧ್ವನಿ, ಮಿಟ್ಟಿ, ಜಲವಾಯು ಇವೆಲ್ಲವುಗಳ ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು, ಉಳಿಸಿಕೊಂಡು ಹೋಗ್ತಕ್ಕಂಥದ್ದು ಎಲ್ಲ ನಾಗರಿಕರ ಒಂದು ಕರ್ತವ್ಯ ಆಗಿದೆ। आज हम देख रहे हैं कि ध्वनि प्रदूषण भी हमारे लिए संकट का विषय बना हुआ है। ಇವತ್ತು ಪ್ರಸ್ತುತವಾಗಿ ನಾವು ಏನ ಮಾಡ್ತಾ ಇದ್ದೀವಿ ಅಂದ್ರೆ ಶಬ್ದ ಮಾಲಿನ್ಯವನ್ನ ಸಹಿತ ಮನುಷ್ಯನ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡ್ತಕ್ಕಂಥದ್ದಿದೆ, ಆತನ ಒಂದು ಜೀವಕ್ಕೆ ಕುತ್ತಾಗ್ತಾ ಇದೆ। वर्तमान समय में मिट्टी का अपरदन, भूक्षरण जो हो रहा है उसे हम सब मिलकर दूर करेंगे। सो ಇಲ್ಲಿ ಮೊದಲನೇದಾಗಿ ಏನು ಹೇಳಿದಾರಪ್ಪ ಅಂದ್ರೆ ಶಬ್ದ ಮಾಲಿನ್ಯ ಮತ್ತು ಮಣ್ಣಿನ ಮಾಲಿನ್ಯ, ಓಕೆ, ಮಣ್ಣಿನ ಸವಕಳಿ। ಸೊ ಇಲ್ಲಿ ಮಿಟ್ಟಿ ಕಾ ಅಪರಾಧನ ಅಂದ್ರೆ ಮಣ್ಣಿನ ಸವಕಳಿ। ಇವತ್ತೇನಾಗತ್ತದಪ್ಪ ಅಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಫಲವತ್ತಾದ ಮಣ್ಣು ಹೋಗ್ತಾ ಇದೆ, ಕಾರಣ ಮರಗಳನ್ನೇ ಇಲ್ಲ, ಮನುಷ್ಯ ಸ್ವಾರ್ಥಕ್ಕಾಗಿ ಏನ್ ಮಾಡ್ತಾ ಇದ್ದಾನೆ, ಗಿಡಗಳನ್ನ ಕಡಿತಾ ಇದ್ದಾನೆ, ಅದರಿಂದ ಮಣ್ಣಿನ ಸವಕಳಿ ಏನಾಗ್ಲಿಕ್ಕತ್ತದ, ಉಂಟಾಗ್ತಾ ಇದೆ। ಮೊದಲನೇದು ಧ್ವನಿ ಪ್ರದೂಷಣ, ಶಬ್ದ ಮಾಲಿನ್ಯವನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ, ಅದನ್ನ ತಡಿಬೇಕಾಗಿದೆ। ಎರಡನೇ ಜೊತೆಲಿರ್ತಕ್ಕಂಥ ಮಣ್ಣಿನ ಸವಕಳಿಯನ್ನು ಕೂಡ ತಡಿಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಈ ಒಂದು ಸಾಲುಗಳಲ್ಲಿ ಕವಿ ಏನ್ ಮಾಡಿದಾರಪ್ಪ ಅಂದ್ರೆ ಹೇಳಿದ್ದಾರೆ। ನೋಡಬಹುದು ಇವತ್ತು ಮೆಟ್ರೋಪಾಲಿಟನ್ ಸಿಟಿ, ಮಹಾನಗರ ಪಾಲಿಕೆಗಳಲ್ಲಿ ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ಒಂದು ವಾಹನಗಳ ಒಂದು ಇದರಿಂದ ಏನಾಗ್ತಾ ಇದೆಪ್ಪ ಅಂದ್ರೆ ಜನ ತನ್ನ ಮಾನಸಿಕ ನೆಮ್ಮದಿಯನ್ನೇ ಕಳ್ಕೊಳ್ತಾ ಇದ್ದಾನೆ। ಆತನ ಕಿವಿಗೆ ಬೇಕಾಗಿರ್ತಕ್ಕಂಥ ಹೆಚ್ಚು ಡೆಸಿಬಲ್ ಶಬ್ದಗಳನ್ನ ಬರೋದ್ರಿಂದನೂ ಕೂಡ ಏನ್ ಮಾಡ್ತಾನಪ್ಪ ಅಂದ್ರೆ ಕಿವುಡವನ್ನು ಸಹಿತ ಆಗ್ಬಹುದು, ಮಾನಸಿಕ ಗೊಂದಲಕ್ಕೆ ಎಡೆಯನ್ನ ಆಗ್ತಾ ಇದ್ದಾನೆ। ಅಷ್ಟಲ್ಲದೆ ಭೂಮಿ ಮೇಲೆ ಇರ್ತಕ್ಕಂಥ ಫಲವತ್ತಾದ ಮಣ್ಣು ಇವತ್ತು ಏನಾಗತ್ತದ, ಕೊಚ್ಚಿಕೊಂಡು ಹೋಗ್ತಾ ಇದೆ, ಇದರಿಂದ ಇಳುವರಿನೂ ಇಲ್ಲ, ಜೊತೆಗೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ತೊಂದರೆ ಈ ನಮ್ಮ ಮಾನವ ಜಗತ್ತಿಗೆ ಬಂದು ತಲುಪಿದೆ ಅಂತ ನಾವೇನ್ ಮಾಡ್ಬೋದು, ಹೇಳ್ಬಹುದು। ಇಷ್ಟಿತ್ತು ಈ ಸಾಲುಗಳಲ್ಲಿರ್ತಕ್ಕಂಥ ಒಂದು ಆಶಯ। आगे के भाग में कवि की जो पंक्तियां इस प्रकार है। एक वृक्ष यदि कट जाए तो 11 वृक्ष लगाओ, एक वृक्ष हम नित रोपेंगे, आज शपथ यह खाओ, आज समय की मांग यही है, पर्यावरण बचाओ। यानी बच्चों इस पंक्ति में भी कई नए शब्द है, नए शब्दों को देख लेंगे। ಈ ಒಂದು ಸಾಲುಗಳಿರ್ತಕ್ಕಂಥ ಹೊಸ ಪದಗಳನ್ನ ಸ್ವಲ್ಪ ನೋಡ್ಕೊಂಡು ಬರೋಣ। ವೃಕ್ಷ ಇದೆ, ವೃಕ್ಷ ಅಂದ್ರೆ ಪೇಡ, ದರಕ್ತ್ ಅಂತ ಕರಿತೀವಿ। ನಿತ್ ಅಂದ್ರೆ ರೋಜ್, ಪ್ರತಿದಿನ, ಸೊ ದಿನಾಲು। ಆಮೇಲೆ ಶಪಥ್ ಅಂತಿದೆ, ಶಪಥ್ ಅಂದ್ರೆ ವಾದ, ಪ್ರತಿಜ್ಞೆ ಅಂತೀವಿ। ಲಾಸ್ಟ್ ನಲ್ಲಿ ಇರ್ತಕ್ಕಂಥದ್ದು ರೋಪ್ನ ಅಂತಕ್ಕಂಥ ಶಬ್ದ ಇದೆ, ರೋಪ್ನ ಅಂದ್ರೆ ಏನಪ್ಪಾ ಅಂದ್ರೆ ಲಗಾನ, ಹಚ್ಚುವುದು। ಸೊ ಇಲ್ಲಿನೂ ಕೂಡ ಸಾಲುಗಳಲ್ಲಿರ್ತಕ್ಕಂಥ ಒಂದು ಕವಿಯ ಒಂದು ಭಾವಾರ್ಥವನ್ನು ನೋಡ್ಕೊಂಡು ಬರೋಣ। ಸೊ ಮೊದಲನೇದಾಗಿ कवि यह कह रहे हैं कि एक वृक्ष को काटा गया तो 11 वृक्ष लगाना चाहिए। ಇಲ್ಲಿ ಕವಿಯವರು ಒಂದು ಮಾತು ಹೇಳಿದ್ದಾರೆ, ಏನ್ ಹೇಳಿದಾರಪ್ಪ ಅಂತಂದ್ರೆ, ನಾವು ಒಂದು ವೃಕ್ಷವನ್ನ, ಒಂದು ಎಲ್ಲಾದ್ರೂ ಗಿಡವನ್ನ ನಾವು ಕಡಿದೀವಿ ಅಂದ್ರೆ ಅದ್ರ ಬದಲಾಗಿ ನಮಗೆ ಎಷ್ಟು ವೃಕ್ಷಗಳನ್ನ ಹಚ್ಚಕ್ ಹೇಳಿದಾರು, 11 ವೃಕ್ಷಗಳನ್ನ ಹಚ್ಚಲಿಕ್ಕೆ ಹೇಳಿದಾರು। एक वृक्ष कट जाए तो उसके जगह पर कितना लगाना है, 11 वृक्ष को लगाना है। ಸೊ ನೀವು ಅನ್ಬಹುದಲ್ಲ ಸರ್, ಒಂದೇ ಕಡಿದ್ರೆ 11 ಯಾಕೆ ಹಚ್ಬಹುದು ಅಂದ್ರೆ, ಒಂದು ಗಿಡವನ್ನ ನಾವು ನೆಟ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ಎಷ್ಟು ವರ್ಷಗಳು ತಗೋಬಹುದು, 10-11 ವರ್ಷ ತಗೋಬಹುದಲ್ಲ। ಅದಕ್ಕಾಗಿ ಕವಿಯ ಒಂದು ವಿಚಾರ ಏನೈತಪ್ಪ ಅಂದ್ರೆ, ನಾವೆಲ್ಲಾದ್ರೂ ಒಂದು ಗಿಡವನ್ನ ಕಡ್ದೀವಿ ಅಂದ್ರೆ ಅದರ ಜಾಗದಲ್ಲಿ ನಾವು 11 ಗಿಡಗಳನ್ನ ನೆಡಬೇಕಾಗ್ತದ। कम से कम एक वृक्ष हम जरूर लगाएंगे, इस बात की ही हम शपथ खाना है। ಸೊ ಅಟ್ಲೀಸ್ಟ್ ನಾವು ಏನ್ ಮಾಡೋಣಪ್ಪ ಅಂದ್ರೆ, ಒಂದು ಗಿಡವನ್ನಾದ್ರೂ ನಾವು ಏನ್ ಮಾಡೋಣ, ಏಕ ವೃಕ್ಷ ತೋ ಲಗಾಯಂಗೆ, ಒಂದು ಗಿಡ ಹಚ್ಚತಕ್ಕಂಥ ಒಂದು ಶಪಥ, ವಾದ, ಪ್ರತಿಜ್ಞೆನ ನಾವೇನ್ ಮಾಡೋಣ, ಸ್ವೀಕರಿಸೋನು। आज की वर्तमान समय में एक ही मांग है कि पर्यावरण को बचाना। ಈ ವರ್ತಮಾನ ಸಮಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಅವಶ್ಯಕತೆ ಇದೆ, ಬೇಡಿಕೆ ಇದೆ, ಪರಿಸರವನ್ನು ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು। ಬಹಳಷ್ಟು ಪರಿಸರ ಮಾಲಿನ್ಯ ಆಗ್ತಾ ಇದೆ, ಪ್ರದೂಷಣಗೊಳ್ತಾ ಇದೆ, ಅದರ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿ ಇದೆ। ಇಲ್ಲಿ ಕಡೆಗೆ ಏನ್ ಮಾಡಿದಾರಪ್ಪ ಅಂದ್ರೆ ಕವಿಯವರು, ನಮ್ಮ ಪರಿಸರವನ್ನ ಉಳಿಸ್ಬೇಕಾದ್ರೆ ಏನು ನಾವು ಮಾಡ್ಬೇಕು, ಒಂದು ವೃಕ್ಷವನ್ನ ಕಡಿದ್ರೆ 11 ವೃಕ್ಷಗಳನ್ನ ಹಚ್ಚಬೇಕು। ಅಟ್ಲೀಸ್ಟ್ ಎಲ್ಲರೂ ಕೂಡ ಒಂದಾದ್ರೂ ನಾವು ವೃಕ್ಷವನ್ನು ಹಚ್ಚತಕ್ಕಂಥ ಒಂದು ಪ್ರತಿಜ್ಞೆಯನ್ನ ತೆಗೆದುಕೊಳ್ಳಲಿಕ್ಕೆ ಮಾತನ್ನ ಕವಿ ನಮ್ಗೆ ಏನ್ ಮಾಡಿದ್ದಾರೆ, ಹೇಳಿದ್ದಾರೆ। ಇಷ್ಟಿತ್ತು ಈ ಒಂದು ಹಾಡಿನಲ್ಲಿರ್ತಕ್ಕಂಥ ಒಂದು ಸಾರಾಂಶ। ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳು ಅದೇ ಇದಾವೆ। ನಾವೆಲ್ಲಾದ್ರೂ ಕೂಡ ಒಂದು ಗಿಡವನ್ನ ನಾವು ಏನ್ ಮಾಡಿದೀವಪ್ಪ ಅಂದ್ರೆ ಕಡ್ದೀವಂದ್ರೆ ಅದ್ರ ಬದಲಾಗಿ ಸುಮಾರು 11 ಗಿಡಗಳನ್ನ ನೆಡತಕ್ಕಂಥ ಒಂದು ಅವಶ್ಯಕತೆ ನಮ್ಮದಿದೆ। ಪರಿಸರ ಅಂತಕ್ಕಂಥದ್ದು ಅಮೂಲ್ಯವಾದ ಸಂಪತ್ತು, ಅದರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ। ओके, पर्यावरण बचाओ लेसन तो कंप्लीट हो गया बच्चों। अब हम देखेंगे पर्यावरण बचाओ पाठ के अभ्यास के गतिविधि के प्रश्नोत्तर पर। ಸೊ ಇಲ್ಲಿಯವರೆಗೆ ಪರ್ಯಾವರಣ ಬಚಾವೋ ಪಾಠದ ಒಂದು ಸಂಪೂರ್ಣ ಆಗಿರ್ತಕ್ಕಂಥ ಕವಿತೆಯ ಸಾರಾಂಶವನ್ನು ತಿಳಿದುಕೊಂಡಿದ್ದೇವೆ। ಇನ್ನು ಮುಂದೆ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ನೋಡ್ಕೊಂಡು ಬರೋಣ। ಸೊ ಮೊದಲನೇದಾಗಿರ್ತಕ್ಕಂಥದ್ದು ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। ಸೊ ಪ್ರಶ್ನೆ ಉತ್ತರಗಳು ಹೀಗಿದ್ದಾವೆ।
आज किसको बचाने की मांग है? और इसका उत्तर है बच्चों, आज पर्यावरण को बचाने की मांग है। दूसरा प्रश्न है, जीव कब तक जगत में रह सकता है? और उत्तर है, जीव जब तक जगत में पानी रहेगा तब तक रह सकता है। तीसरा प्रश्न, कवि किसको शुद्ध रखने की बात करते हैं? और उत्तर है, कवि वायु को शुद्ध रखने की बात करते हैं। प्रश्न 4, सोंधी मिट्टी को क्या कहा गया है? उत्तर है, शुद्ध वायु को सोंधी मिट्टी कहा गया है। प्रश्न 5, जीव जगत के मित्र कौन कौन है? और ध्वनि, मिट्टी और जलवायु जीव जगत के मित्र हैं। प्रश्न 6, कवि किसका संकट दूर करने की बात करते हैं? उत्तर है, कवि शोर और मिट्टी का संकट दूर करने की बात करते हैं। प्रश्न 7 है, कवि एक वृक्ष के बदले में कितने वृक्ष लगाने को कहते हैं? उत्तर, कवि एक वृक्ष के बदले में 11 वृक्ष लगाने को कहते हैं। यहाँ तक थे बच्चों 7 ಪ್ರಶ್ನೆ एक वाक्य में उत्तर लिखने के लिए। ಸೊ ಇಲ್ಲಿಯವರೆಗೆ 7 ಪ್ರಶ್ನೆಗಳಿದ್ದವು, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು। ಸೊ ಇನ್ನು ಮುಂದೆ ಎರಡನೇದಕ್ಕೆ ಹೋಗೋಣ। 2-3 ವಾಕ್यों में उत्तर लिखिए, 2-3 ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು। ಸೊ ಮೊದಲ ಪ್ರಶ್ನೆ ಮತ್ತು ಉತ್ತರ ಇದೆ, पर्यावरण का महत्व समझाइए, परिसರದ महत्वವನ್ನು ಹೇಳಿರಿ। और उत्तर है, शुद्ध एवं स्वच्छ पर्यावरण जीव जगत के लिए अत्यंत महत्वपूर्ण है। पर्यावरण स्वच्छ रखना हो तो हमें सभी प्रकार के प्रदूषण को दूर करना चाहिए। शुद्ध वायु मानव जीवन के लिए अनिवार्य है। दूसरा प्रश्न है बच्चों, परिसर की रक्षा के लिए हमें क्या क्या करना चाहिए? और उत्तर है, परिसर की रक्षा के लिए हमें पानी और वायु को शुद्ध रखना चाहिए, ध्वनि, मिट्टी और जलवायु की रक्षा करना चाहिए, शोर और मिट्टी का संकट दूर करना चाहिए, एक वृक्ष काटने पर 11 वृक्ष को लगाना चाहिए। यह था 2 प्रश्नों के उत्तर 2-3 वाक्यों में। अब चलेंगे, अगला जो गतिविधि है प्रश्न संख्या 3 जोड़कर लिखा गया है। कुल मिलाकर उत्तर ही मैं मिलान किया हूँ। सो ಇಲ್ಲಿ ಆಲ್ರೆಡಿ ನಾನು ಉತ್ತರಗಳನ್ನು ಜೋಡಿಸಿ ಏನು ಮಾಡಿದ್ದೀನಿ, ಬರೆದಿದ್ದೀನಿ। फर्स्ट वन, जग में पानी, मिट्टी रानी, मानव का जीवन, एक वृक्ष नित रोपेंगे, शपथ खाओ, फिर लास्ट वन समय की मांग। यह था जोड़कर लिखने के लिए प्रश्नोत्तर। अब चौथा प्रश्न है, सही शब्दों से रिक्त स्थान को भरना है। प्रश्न और उत्तर देखेंगे। पहला है, आज समय की यही है पर्यावरण बचाओ। इसमें पहला उत्तर है, आज समय की मांग इज द राइट आंसर। दूसरा, डैश और डैश का संकट दूर करेंगे सारा। यहाँ पर 2 शब्द भी उत्तर में लिखना है। फर्स्ट है शोर और दूसरा है मिट्टी। प्रश्न 3, ध्वनि, मिट्टी, डैश आदि जीव जगत के मित्र सभी। और उत्तर है इसका जलवायु। फोर्थ वन है, एक डैश हम नित रोपेंगे। उत्तर है एक वृक्ष हम नित रोपेंगे। यस। 5वां प्रश्न पर चलेंगे। भावार्थ लिखने के लिए पद्य की जो पंक्तियां इस प्रकार है, ध्वनि, मिट्टी, जलवायु आदि जीव जगत के मित्र सभी, इनकी रक्षा करना अब कर्तव्य हमारा, शोर और मिट्टी का संकट दूर करेंगे सारा। और इन पंक्तियों का भावार्थ इस प्रकार है बच्चों, ध्वनि, मिट्टी, जलवायु आदि अंश हमारे जीव जगत के मित्र है, इन सब का संरक्षण करना हमारा कर्तव्य है। आज हम देख रहे हैं कि ध्वनि प्रदूषण भी हमारे लिए संकट का विषय बना हुआ है। वर्तमान समय में मिट्टी का अपरदन या भूक्षरण हो रहा है। हम सब मिलकर इनके भी क्या करना है कि दूर करना चाहिए। यह था इन पंक्तियों का भावार्थ। ಕೊಟ್ಟ ಸಾಲುಗಳ ಭಾವಾರ್ಥಗಳನ್ನು ಬರೀಬೇಕು। ಇದನ್ನು ಇನ್ನಷ್ಟು ತಾವುಗಳು ಶಬ್ದಾರ್ಥಗಳನ್ನು ಬರೀಬೇಕು। ಆಮೇಲೆ ಸೊ ಈ ಪಾಠದ ಕವಿ ಮತ್ತು ಪಾಠದ ಹೆಸರುಗಳನ್ನು ಬರೆದು ತಾವೇನು ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು यानी उपयुक्त पंक्तियाँ परशुराम शुक्ल जी द्वारा लिखित पर्यावरण बचाओ कविता से लिया गया है। फिर कवि का संदेश यह है कि ಅಂತ ತಿಳ್ಕೊಂಡು ಸೊ ಈ ಒಂದು ಸಾಲುಗಳನ್ನು ಬರೆದ್ರೆ ಉತ್ತರ ಏನಾಗುತ್ತಪ್ಪ ಅಂದರೆ ಪರಿಪೂರ್ಣ ಆಗುತ್ತೆ। ಇನ್ನು 6ನೇ ಪ್ರಶ್ನೆಗೆ ಹೋಗುವ। 6ನೇ ಪ್ರಶ್ನೆ ಹೀಗಿದೆ, ನಿಮ್ನಲಿಖಿತ ಶಬ್ದों के शुद्ध रूप लिखिए। ಇಲ್ಲಿ ಕೆಲವೊಂದಿಷ್ಟು ವರ್ತನೆಗಳಲ್ಲಿ ಏನು ಮಾಡಿದಾರಪ್ಪ ಅಂದರೆ ತಪ್ಪಿದಾವೆ, ಶುದ್ಧವನ್ನ ಮಾಡ್ತಕ್ಕಂಥದ್ದು ಜೀವ ಅಂತಕ್ಕಂಥದ್ದಿದೆ। ಸೊ ಅದರ ಉತ್ತರ ಜೀವ। वायु अदर उत्तर वायु। नेक्स्ट पनी
ಪಾನಿ, ಕರ್ತವ್ಯ, ಕರ್ತವ್ಯ, ದೆನ್ ಮನವ್, ಮಾನವ್. ಸೊ ಇದಿತ್ತು 5 ಶಬ್ದಗಳ ಶುದ್ಧ ರೂಪಗಳನ್ನು ಬರೀತಕ್ಕಂಥದ್ದು. ಸೊ 7ರಲ್ಲಿ ಹೋಗವ 10 ಪಾಲ್ತು ಜಾನುವಾರು और 10 ಪಕ್ಷಿयों के नाम लिखिए. 10 ಪಾಲ್ತು ಜಾನುವಾರು ಅಂದ್ರೆ ಸಾಕು ಪ್ರಾಣಿಗಳು, ಆಮೇಲೆ 10 ಪಕ್ಷಿಗಳ ಹೆಸರುಗಳನ್ನ ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಬರಿಬೇಕು. ಸೊ ಮೊದಲನೇದಾಗಿ ಪಾಲ್ತು ಜಾನುವಾರು ಸಾಕು ಪ್ರಾಣಿಗಳನ್ನ ನೋಡುವ. ಕುತ್ತಾ, बिल्ली, गाय, भैंस, भेड़, बकरी, घोड़ा, ऊंट, सुअर, गधा. और आगे है 10 पक्षियों के नाम है मुर्गी, तोता, कबूतर, बतख, कौवा, मोर, कोयल, हंस, गरुड़, उल्लू. प्रश्न संख्या 8 इस प्रकार है बच्चों. यहाँ पर एक तालिका दिया गया था आपको. उन तालिका में से आपको पेड़ पौधे और फूलों के नाम को अलग अलग करके लिखना था. मैं यहाँ पर ऑलरेडी ही अलग अलग करके लिखा हूँ पेड़ पौधे और फूलों के नाम. पहले पेड़ पौधे के नाम इस प्रकार है. उसमें से तुलसी, बरगद, नीम, पीपल, नारियल, औदुंबर है. फिर आगे फूलों के नामों में है सूरजमुखी, गेंदा, चमेली, चंपा, गुलाब. यह था तालिका में से छिपे हुए पेड़ पौधे और फूलों के नाम को लिखना. आगे है प्रश्न संख्या 9. पर्यायवाची शब्दों को लिखना है. एक पर्यायवाची शब्द है, उन्हीं एक पर्यायवाची के शब्द के अनुसार आपको और भी 3 शब्द लिखना है पर्यायवाची. उदाहरण है पानी, जल, ನೀರ್, ಉದಕ್. ಕೊಟ್ಟ ಶಬ್ದಗಳಿಗೆ ತಾವೇನು ಮಾಡಬೇಕಪ್ಪ ಅಂದರೆ 3 ಸಮಾನಾರ್ಥಕ ಶಬ್ದಗಳನ್ನು ಕೊಡ್ತಕ್ಕಂಥ ಶಬ್ದಗಳನ್ನು ಬರಿಬೇಕಾಗಿತ್ತು. ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಪಾನಿ ಇದೆ. ಸೊ ಪಾನಿಗೆ ಇರ್ತಕ್ಕಂಥ ಸಮಾನಾರ್ಥಕ ಶಬ್ದಗಳು ಜಲ್, ನೀರ, ಉದಕ. ಅದೇ ತರನಾಗಿ ಮೊದಲ ಶಬ್ದ ಇದೆ ವಾಯು. ಇದಕ್ಕೆ ಇರ್ತಕ್ಕಂಥ ಸರಿಯಾದ ಪರ್ಯಾಯವಾಚಿ ಶಬ್ದಗಳು ಹವಾ, ಪವನ್, ವಾತ. ಮತ್ತೆ ಎರಡನೇ ಶಬ್ದ ಬಂದ್ಬಿಟ್ಟು ಜಗತ್ ಅಂತ ಇದೆ. ಸೊ ಜಗತ್ಗೆ ಸಮಾನಾರ್ಥಕ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ವಿಶ್ವ, ಸಂಸಾರ್, ದುನಿಯಾ. ಇದಿತ್ತು ಪ್ರಶ್ನೆ ಸಂಖ್ಯೆ 9ರಲ್ಲಿ. और चलेंगे ಪ್ರಶ್ನೆ ಸಂಖ್ಯೆ 10 ಅನುರೂಪತಾ. ಮುಖ್ಯ ಪ್ರಶ್ನೆ 10ಕ್ಕೆ ಹೋಗುವ. ಇಲ್ಲಿರ್ತಕ್ಕಂಥದ್ದು ಅನುರೂಪ ಅಂತಂದ್ರೆ ಮೊದಲ 2 ಪದಗಳ ಜೋಡಿಗಳನ್ನು ಗಮನಿಸಿ, ಅದೇ ತರನಾಗಿ 3ನೇ ಪದದ ಸಂಬಂಧವನ್ನ 4ನೇ ಪದದ ಸಂಬಂಧದಲ್ಲಿ ತಾವೇನ್ ಮಾಡಬೇಕು ಬರಿಬೇಕು. ಮೊದಲು ಸಂಬಂಧವನ್ನು ಗ್ರಹಿಸಿಕೊಳ್ಬೇಕು, ಆಮೇಲೆ ಅದರ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಪಾನಿ ಅಂದ್ರೆ ಜಲ್ ಇದೆ, ವಾಯು ಇದು ಪವನ್ ಇದೆ. ಮೇರಾ, हमारा, तेरा, तुम्हारा. 11, 17. देन लास्ट वन इज सजीव, निर्जीव, जन्म, मृत्यु. यह था बच्चों पूरी तरह से एक्सरसाइज 10 में अनुरूपता के प्रश्न और उत्तर. बच्चों यहाँ तक मैंने पर्यावरण बचाओ कविता का भावार्थ पूरी तरह से कन्नड़ में भी समझाने के लिए प्रयास किया हूँ. फिर अभ्यास के गतिविधियों के सभी प्रश्नों के उत्तर भी देने के लिए प्रयास किया हूँ. आशा लगता है कि यह वीडियो आपको ज़रूर पसंद आया होगा. पसंद है तो लाइक करो, फ्रेंड सर्कल को शेयर करो और कमेंट बॉक्स में एक कमेंट लिखने के लिए न भूलिए. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಪರ್ಯಾವರಣ ಬಚಾವೋ ಕವಿತಾದ ವಿಧ, ಆಶಯ, ಪದ್ಯದ ಭಾವಾರ್ಥ, ಕವಿ ಪರಿಚಯ, ಹೊಸ ಪದಗಳ ಅರ್ಥ, ಆಮೇಲೆ ಅಭ್ಯಾಸದ ಗತಿವಿಧಿಯಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳ ಬಗ್ಗೆ ವಿವರವಾಗಿ ನಿಮ್ಮ ಜೊತೆ ವಿಷಯವನ್ನು ಹಂಚಿಕೊಂಡಿದ್ದೇನೆ. ವಿಡಿಯೋ ಇಷ್ಟವಾದರೆ ದಯಮಾಡಿ ತಾವು ಲೈಕ್ ಮಾಡಬಹುದು, ತಮ್ಮ ಗೆಳೆಯರ ಬಳಗದಲ್ಲಿ ಶೇರ್ ಮಾಡಬಹುದು. ಹಾಗೆಯೇ ಒಂದು ಕಮೆಂಟನ್ನು ಬರೆಯಲು ಸಹಿತ ಮರೆಯದಿರಿ. ಸಿಗುವ ಮುಂದಿನ ಹೊಸ ಪಾಠ